ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ, ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಎಸ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಡ್ ಮೇಲಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸ್ಯಾಟರ್ಡೆ. ಸೊ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಸ್ಕೂಲ್ ಹತ್ರ ಹೋಗಬೇಕು. ಸ್ವಲ್ಪ ಪೇರೆಂಟ್ಸ್ ಮೀಟಿಂಗೆಲ್ಲ ಅಟೆಂಡ್ ಮಾಡಬೇಕು. ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ಅಂತ. ಸ್ಕೂಲ್ ಹಾಲಿಡೇ ಇದ್ದಾಗ ಮಲ್ಕೊಳ್ಳೋ ಅಂದರೆ ಈ ಥರ ಹಿಂಸೆ. ತಾನು ಎದ್ದೇಳೋದ್ರ ಜೊತೆಗೆ ನನ್ನನ್ನು ಎಬ್ಸೋದು, ಅವನನ್ನು ಎಬ್ಸೋದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಮತ್ತೊಂದು ಸಲ ಇವತ್ತೇ ಫಸ್ಟ್ ಅಂತ ಅನಿಸುತ್ತೆ. ಸೊ ಬೆಡ್ ಮೇಲಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಸೊ ನೋಡೋಣ, ಇನ್ನು ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಇವತ್ತು ಸ್ಯಾಟರ್ಡೇ ಹಾಲಿಡೇ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ನೋಡೋಣ, ಇನ್ನು ಕೆಲಸ ಎಲ್ಲ ಮುಗಿಸ್ಕೋಬೇಕು ಬೇಗ. ಪೇರೆಂಟ್ಸ್ ಮೀಟಿಂಗ್ ಇರೋದು 10:30 ಇಂದ 12:30 ತನಕ. ಅಷ್ಟರೊಳಗಡೆ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಬೇಕು. ಸೊ ಇನ್ನು ಇವಾಗ ಬಂದು ಫಸ್ಟ್ ಹೋಗಿ ಬ್ರಷ್ ಮಾಡಬೇಕು. ಬ್ರಷ್ ಮಾಡಿ ಮುಖ ತೊಳ್ಕೊಂಡು ನೆಕ್ಸ್ಟು ಕಿಚನ್ಗೆ ಹೋಗಿ ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ಕೆಲಸಗಳನ್ನ ಮಾಡಬೇಕು. ಇನ್ನು ಬಟ್ಟೆ ವಾಶ್ ಮಾಡೋದೆಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಹೊರಡಬೇಕು. ಬನ್ನಿ. ಇನ್ನು ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ನಂತರ ಫ್ರೆಶ್ ಅಪ್ ಆಗಿ ಹುಡುಗರಿಗೂ ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ನಂತರ ಸ್ವಲ್ಪ ಪೂಜೆನೆಲ್ಲ ಮಾಡಿದ ಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಈ ರೀತಿ ಕೆಲಸಗಳಿದ್ದಾಗ ವೀಡಿಯೋ ಮಾಡೋದೇ ಮರ್ತೋಗ್ಬಿಡುತ್ತೆ ಒಂದೊಂದು ಸತ. ಅರ್ಜೆಂಟಲ್ಲಿ ಮಾಡಬೇಕು ಅಂದರೆ ತುಂಬ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಅದು ಯಾವ ಕ್ಲಿಪ್ಪಿಂಗ್ಸ್ಗಳನ್ನೂ ಮತ್ತೆ ನಾನು ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ. ಫೈನಲಿ ಪೂಜೆನೆಲ್ಲ ಮಾಡಿದ ಮೇಲೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇವತ್ತು ಹೇಗಿದ್ರು ಸ್ಯಾಟರ್ಡೇ ಅಲ್ವಾ, ಸೊ ಹಂಗಾಗಿ ನಮ್ಮದು ಮನೆ ದೇವ್ರ ವಾರ ಇತ್ತು. ಹಾಗಾಗಿ ಪೂಜೆನೆಲ್ಲ ಮಾಡಿಬಿಟ್ಟೆ ಹೊರಡೋಣ ಅಂತ ಪೂಜೆನೆಲ್ಲ ಮುಗಿಸ್ಕೊಂಡೇ ಹೊರಡ್ತಾ ಇದ್ದೀನಿ. ಸ್ವಲ್ಪ ಹಂಗೆ ಅಂದವೇ ಸ್ವಲ್ಪ ಬೇರೆ ಕಡೆ ಹೋಗೋ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋದ್ರೊಳಗಡೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಫೈನಲಿ ಮುಗಿಸ್ಕೊಂಡು ಮನೆಯಿಂದ ಹೊರಟಿದ್ದೀನಿ. ಯಾವಾಗಲೇ ಈ ರೀತಿ ಮನೆಯಿಂದ ಹೊರಟಾಗಲೂ ಕೂಡ ಆದಷ್ಟು ಪೂಜೆ ಮಾಡಿಬಿಟ್ಟು ಹೋಗ್ಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಯಾವಾಗಲೇ ಹೋದರೂ ಅಷ್ಟೇ ಪೂಜೆ ಮಾಡಿಬಿಟ್ಟು ಹೋದ್ರೇ ಒಂದು ರೀತಿ ಮನಸ್ಸಿಗೆ ಸಮಾಧಾನ, ಹೋಗೋ ಕೆಲಸನೂ ಆಗುತ್ತೆ ಅನ್ನೋ ಥರ ಒಂದು ನೆಮ್ಮದಿ ಇರುತ್ತೆ. ಮತ್ತು ನಾನು ಮನೆಯಿಂದ ಹೊರಡೋದ್ರಲ್ಲಿ ಸುಮಾರು ಬಂದು ಟೈಮು ಸುಮಾರು ಒಂದು 12 ಗಂಟೆನೇ ಆಗಿಬಿಟ್ಟಿತ್ತು. ಇನ್ನು ಪೇರೆಂಟ್ಸ್ ಮೀಟಿಂಗ್ ಇನ್ನೊಂದು ಹಾಫ್ ಆನ್ ಅವರಿಂದ 1 ಅವರ್ ಒಳಗಡೆ ಕ್ಲೋಸಿಂಗ್ ಟೈಮ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೆಯಿಂದ ರಿಷು ಸ್ಕೂಲು ತುಂಬಾ ಹತ್ತಿರ ಇದೆ, ಒಂದು 1/4 ಗಂಟೆ ಒಳಗಡೆ ಎಲ್ಲ ರೀಚ್ ಆಗ್ಬೋದು. ಬಸ್ಸಲ್ಲೇ ಹೋಗ್ತಾ ಇರೋದ್ರಿಂದ ಬೇಗನೆ ಹೋಗ್ತೀನಿ ಅನ್ನೋದೊಂದು ಕಾನ್ಫಿಡೆಂಟ್ ಇತ್ತು. ಹಾಗಾಗಿ ಹೋದ ತಕ್ಷಣವೇ ಬೇಗನೆ ಟೀಚರ್ಸ್ನ ಮೀಟ್ ಮಾಡೋಣ ಅಂತ ಹೊರಟಿದ್ದೀನಿ. ಇನ್ನು ಜೊತೆಲಿ ಬಸ್ಸಲ್ಲಿ ಅಂತಂದರೆ ಮಕ್ಳುಗಳಿರೋ ಕಡೆ ತುಂಬಾ ತರಲೆ ಅಂತ ಇದ್ದೇ ಇರುತ್ತೆ. ಸೊ ನಮ್ಮ ಮನೇಲಿ ತುಂಟ ಅಂತ ಹೇಳಿದ್ರೆ ಮೋಕ್ಷಿ ಬಂದು, ಸೊ ಇವನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗೋದು ಅನ್ನೋ ಒಂದು ರೀತಿ ನನಗೆ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಯಾವಾಗಲೂ ಅಷ್ಟೇ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ಸೊ ಈ ಸತಿನೂ ಹಂಗೇ ಮಾಡ್ದ, ಬಟ್ ಅದನ್ನು ನಾನೇನು ವೀಡಿಯೋಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ, ಬಸ್ಸಲ್ಲಲ್ವ. ಸೊ ಕಂಫರ್ಟಬಲ್ ಅನಿಸಲ್ಲ ಅಲ್ಲಿ ಅಂತ ಮಾಡಲಿಲ್ಲ. ಸೊ ಟಿಕೆಟ್ ತೊಗೊಂಡೆ ಅವ್ರಿಗೆ. ಸೊ ನಂದೇನೋ ಫ್ರೀ ಟಿಕೆಟ್ ಇರುತ್ತೆ, ಸೊ ಅವ್ರಿಗೆ ಟಿಕೆಟ್ ತೊಗೊಳ್ಳೇಬೇಕು, ಹಾಫ್ ಟಿಕೆಟ್ ತೊಗೊಂಡು ಒಂದು 2 ಸ್ಟಾಪು ಹೋಗಿದ್ದು ನಾನು. ಸೊ ಏನು ಮಾಡ್ದೆ ಅಂದರೆ ಟಿಕೆಟ್ನ ಬಿಟ್ಬಿಟ್ಟು, ಅದು ಓಪನ್ ಇತ್ತು ಡೋರ್ ಬಂದು BMTCಲಿ. ಸೊ ಹಂಗಾಗಿ ಟಿಕೆಟ್ನೇ ಬಿಟ್ಬಿಟ್ಟು ಗಾಳಿಲ ಹಾರೋಯ್ತದು. ಸೊ ಇಮಿಡಿಯೇಟ್ ಡ್ರೈವರ್ ನೋಡಿಬಿಟ್ಟು ಮತ್ತೆ ಟಿಕೆಟ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು. ಸೊ ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ತೊಗೋತೀನಿ ಎಂದೆ, ಬಟ್ ಕಂಡಕ್ಟ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ ಅವರು. ಅದೊಂದು ನನ್ನ ಪುಣ್ಯ ಅಂತ ಹೇಳ್ಬೋದು. ಸೊ ಈ ಥರ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಮೋಕ್ಷಿ ಕರ್ಕೊಂಡು ಹೋದಾಗಲೆಲ್ಲನೂ. ಸೊ ಅದೊಂದು ನನಗೆ ಪ್ರತಿ ಸತಿನೂ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗ್ತಾನೆ ಇರುತ್ತೆ. ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರು, ಎಷ್ಟೇ ಕೇರಾಗಿ ಕರ್ಕೊಂಡು ಹೋಗಿ ಬಂದ್ರೂ ಕೂಡ ಏನಾದರೂ ಒಂದು ತರಲೆ ಅಂತೂ ಇದ್ದೇ ಇರುತ್ತೆ ಮಕ್ಕಳು ಜೊತೆಲಿ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ನನಗಂತೂ ಯಾವಾಗಲೂ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಥವಾ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ.
ಇನ್ನು ನಾನು ಬಂದು ಸ್ವಲ್ಪ ಟೀಚರ್ಸ್ನೆಲ್ಲ ಮೀಟ್ ಮಾಡಿ ಸ್ವಲ್ಪ ಆಫೀಸ್ ರೂಮ್ಗೆಲ್ಲ ಹೋಗಿ ಅಲ್ಲೆಲ್ಲ ಸ್ವಲ್ಪ ಮಾತಾಡ್ಕೊಳ್ಳೋದಿತ್ತು. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಟೋಟಲ್ ಇವ್ರದ್ದು ಎಕ್ಸಾಮ್ ಪೇಪರ್ ಎಲ್ಲ ಇರುತ್ತಲ್ಲ ಓದ್ ಮಂತದ್ದು, ಸೊ ಅದನ್ನೆಲ್ಲ ನೋಡೋಣ ಅಂತ ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಪರವಾಗಿಲ್ಲ ಅಂತ ಅನ್ನಿಸ್ತು. ಈ ಸಲ ಬೆಟರ್, ಸಲಿಗಿಂತ ಈ ಸಲ ಇಬ್ಬರು ಕೂಡ ಬೆಟರ್ ಆಗಿದ್ದಾರೆ ಅಂತ ಅಂದರು. ಸೊ ಕೇಳಿ ತುಂಬ ಖುಷಿ ಆಯಿತು. ನಾನು ಹೋಗೋದೇ ಫಸ್ಟ್ ಕ್ಲೋಸಿಂಗ್ ಟೈಮು, ಜಾಸ್ತಿ ಹೊತ್ತು ಕೂಡ ಏನೂ ನಿಲ್ಲಿಲ್ಲ, ಎಲ್ಲನೂ ಕೇಳಿಕೊಂಡು ಸೊ ಆಯಿತು ಅಂದ್ಬಿಟ್ಟು ಅಲ್ಲೇ ಪಾರ್ಕಲ್ಲಿ ಆಟ ಆಡ್ತೀನಿ ಅಂತ ಹೇಳಿದ್ರು ಇಬ್ಬರೂ. ದಿನ ಸ್ಕೂಲಿಗೆ ಬಂದ್ರೂ ಈ ರೀತಿ ಪಾರ್ಕಲ್ಲಿ ಆಟ ಆಡಲೇಬೇಕು, ಹಠ ಮಾಡಿ ಇಬ್ಬರು ಆಟ ಆಡ್ತಾಯಿದ್ರು. ಅವ್ರ ಫ್ರೆಂಡ್ಗಳು ಕೂಡ ಅಲ್ಲೇ ಇದ್ದರು ಅಂತ ಹೇಳಿಬಿಟ್ಟು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಪರವಾಗಿಲ್ಲ, ನನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಅಲ್ಲೇ ವೆಯ್ಟ್ ಮಾಡಿದೆ ಪಾರ್ಕಲ್ಲಿ. ಸ್ವಲ್ಪ ಆಟ ಆಡಿಸ್ಕೊಂಡು ಮಾತಾಡಿಕೊಂಡು ನಂತರ ಕರ್ಕೊಂಬರೋಣ ಅಂದ್ಬಿಟ್ಟು ಅಂದವೆ. ಅಲ್ಲೇ ಆಪೋಸಿಟ್ ಒಂದು ಟೆಂಪಲ್ ಕೂಡ ಇದೆ, ಸೊ ಸ್ಕೂಲ್ ಮುಂದೆನೇ. ಸೊ ಅದರಲ್ಲಿ ಹೋಗ್ಬಿಟ್ಟು ಪೂಜೆನೆಲ್ಲ ಮಾಡಿಸ್ಕೊಂಡು ನಂತರ ಹೊರಟ್ವಿ ಎಲ್ಲರೂ. ಚಿನ್ನು ನಿಧಾನಕ್ಕೆ ಆಟಾಡು. ಕೂತ್ಕೊಳ್ರ ನೀವುನ್ವೇ. ಗುಡ್ ಮಾರ್ನಿಂಗ್. ಮತ್ತು ನಿನ್ನೆ ವ್ಲಾಗ್ನ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಸಂಡೇ ಅಂತಂದರೆ ತುಂಬ ಲೇಸಿ ಡೇ, ಸೋಂಬೇರಿತನ ಅಂತ ಹೇಳ್ಬೋದು. ಎದ್ದಿರೋದು ಕೂಡ ಲೇಟು. ಇವತ್ತು ಬಂದು 10:45 ಎದ್ದಿರೋದು. ಸೊ ನೆನ್ನೆ ಮಲಗೋದು ಕೂಡ ಲೇಟ್ ಆಯಿತು, ಸ್ವಲ್ಪ ಬಿಗ್ ಬಾಸ್ ಎಲ್ಲ ನೋಡ್ತಾಯಿದ್ವಿ, ಹಾಗಾಗಿ ಮಲಗೋದು ಕೂಡ ಲೇಟಾಗಿ ಎದ್ದಿದ್ದೀವಿ. ಇನ್ನು ಇವಾಗ ಟಿಫನ್ ಅಂತ ಎದ್ಬಿಟ್ಟು ಏನೂ ಮಾಡಿಲ್ಲ. ದೋಸೆ ಇಟ್ಟಿದೆ, ಸೊ ದೋಸೆ ಇಟ್ಟಿದೆ ಆಲ್ರೆಡಿ. ದೋಸೆ ಹಾಕ್ಕೊಳ್ಳೋಣ, ಅದ್ರ ಜೊತೆಗೆ ನುಗ್ಗೆ ಸೊಪ್ಪಿದೆ, ನುಗ್ಗೆ ಸೊಪ್ಪನ್ನು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಮೊಟ್ಟೆ ತೊಗೊಂಡಿದ್ದೀನಿ. ಇನ್ನೇನು ಹಬ್ಬ ಎಲ್ಲ ಬಂತು, ದೀಪಾವಳಿ ಹಬ್ಬ, ಹಾಗಾಗಿ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಆಲ್ರೆಡಿ ಮೊಟ್ಟೆ ಇತ್ತು ಆಲ್ರೆಡಿ. ಹಾಗಾಗಿ ಇವಾಗ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ನುಗ್ಗೆ ಸೊಪ್ಪನ್ನು ಪಲ್ಯ ಮಾಡ್ಕೊಂಬಿಡೋಣ, ಆಮೇಲೆಲ್ಲ ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನು 2 ಮೊಟ್ಟೆ ಬಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ಎಗ್ ಹೊಡೆದೋಗಿತ್ತು, ಸೊ ಇನ್ನೊಂದು ನಾನೇ ಹೊಡೆದಾಕ್ತೆ. ಹಾಗಾಗಿ ಇವಾಗ ಇದೆಲ್ಲ ಹಾಕ್ಬಿಟ್ಟು ನುಗ್ಗೆ ಸೊಪ್ಪನ್ನು ಪಲ್ಯ ಮಾಡ್ಕೊಳ್ಳೋಣ. ನೆಕ್ಸ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದೀಪಾವಳಿ ಹಬ್ಬ ಬೇರೆ ಬಂತಲ್ಲ, ಹಾಗಾಗಿ ನೋಡಬೇಕು. ಇನ್ನು ಅದು ಬಂದು ಸೋಫಾ ಕವರೆಲ್ಲ ತೆಗೆಯೋದಿದೆ, ಅದನ್ನೆಲ್ಲ ತೆಗೆದು ವಾಶ್ ಮಾಡಿ ಹಾಕಬೇಕು. ಸ್ವಲ್ಪ ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು. ಹಬ್ಬಕ್ಕೆ ಮಾಡೋಣ. ಇನ್ನು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಅದನ್ನೆಲ್ಲ ಆಲ್ರೆಡಿ ಬಿಡಿಸಿ ನೀಟಾಗೆ ತೊಳೆದಿಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಬಂದು ನನಗೆ ಅಮ್ಮ ಊರಿಂದ ಕೊಟ್ಟು ಕಳಿಸಿದ್ದು. ಸೊ ಒಂದು ಟೈಮ್ ಮಾಡಿದ್ದೆ, ಇನ್ನೊಂದು ಟೈಮು ಮಾಡ್ಕೊಳ್ಳೋಣ ಅಂತ ಹಂಗೆ ಇಟ್ಕೊಂಡಿದ್ದೆ. ಸೊ ಇವಾಗ ಖಾಲಿ ಮಾಡಬೇಕಲ್ಲ ಅದನ್ನು ಅಂತ ಹೇಳ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಮಾಡೋದಷ್ಟೇ ಬಾಕಿ. ಇನ್ನು ಇದು ನುಗ್ಗೆ ಸೊಪ್ಪು ಬಂದು ನನಗೆ ಯಾವಾಗಲೂ ಅಷ್ಟೇ ಊರಿಂದನೇ ಕೊಟ್ಟು ಕಳಿಸ್ತಾ ಇರ್ತಾರೆ. ಅಮ್ಮ ಅಥವಾ ಅತ್ತೆ ಯಾರಾದರೂ ಸರಿ ಕೊಟ್ಟು ಕಳಿಸ್ತಾ ಇರ್ತಾರೆ, ಹೋದಾಗ ಅಥವಾ ಬಂದಾಗ ತೊಗೊಬರ್ತಾರೆ. ಇದನ್ನು ನಾನು ಒಂದು 2-3 ಟೈಮ್ ಆದರೂ ಇಟ್ಕೊಂಡು ಮಾಡ್ತೀನಿ. ನುಗ್ಗೆ ಸೊಪ್ಪು ಬಂದು ಮಿನಿಮಮ್ ಅಂದರೆ ಒಂದು 15-20 ಡೇಸ್ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಕೆಲವರು ನುಗ್ಗೆ ಸೊಪ್ಪನ್ನು ಇಷ್ಟಪಡಲ್ಲ, ಕೆಲವರು ನುಗ್ಗೆ ಸೊಪ್ಪನ್ನು ಇಷ್ಟಪಟ್ಟು ತಿಂತಾರೆ. ಸೊ ನಾನು ಯಾವುದು ಇಷ್ಟ ಇಲ್ಲ ಅಂತಲ್ಲ, ಅಥವಾ ಇಷ್ಟ ಇದೆ ಅಂತಲೂ ಕೂಡ ತಿನ್ನಲ್ಲ. ಸೊ ಎಲ್ಲನೂ ಆಲ್ಮೋಸ್ಟ್ ತಿಂತಿರ್ತೀನಿ, ನಾನು ಮಾಡ್ತಿರ್ತೀನಿ. ಅದರಲ್ಲೂ ಸೊಪ್ಪಿನ ವಿಷಯ ಬಂದಾಗ ವೇಸ್ಟ್ ಮಾಡಲಿಕ್ಕೆ ಹೋಗಲ್ಲ, ಆರಾಮಾಗಿ ಎಲ್ಲನೂ ಕೂಡ ಮಾಡ್ತಾಯಿರ್ತೀನಿ. ಈ ರೀತಿ ಉಪ್ಸಾರು ಅಥವಾ ಬಸ್ಸಾರು ಅಥವಾ ಸೊಪ್ಪಿನ ಪಲ್ಯ ಅಂತ ಮಾಡ್ತಿರ್ತೀನಿ. ಇವಾಗ ಹೇಗಿರೋ ದೀಪಾವಳಿ ಹಬ್ಬ ಅಲ್ವಾ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಫ್ರಿಜ್ಜಲ್ಲಿ ಇರೋದೆಲ್ಲ ಹಳೇದೆಲ್ಲ ತೆಗೆದು ಮಾಡ್ಕೊಂಬಿಟ್ರೆ ಅಂದ್ಬಿಟ್ಟು ಈ ಸತಿ ಏನೂ ಕೂಡ ನಾನು ಹೊಸ್ದಾಗಿ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಇನ್ನೂ ಕೂಡ
ಹೊಸದಾಗಿ ತರಕಾರಿಗಳು ಆ ಥರ ಏನೂ ತರಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಎಲ್ಲ ಇರೋದೆಲ್ಲ ಖಾಲಿ ಮಾಡಿ ನೆಕ್ಸ್ಟು ಆರ್ಡ್ರ್ ಮಾಡ್ಕೊಳ್ಳೋಣ ಹೊಸ್ದಾಗಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ಮಾಡ್ತಾಯಿದ್ದೀನಿ. ಇನ್ನು ನುಗ್ಗೆ ಸೊಪ್ಪಲ್ಲಿ ಸ್ವಲ್ಪ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಹುರಿದ್ಬಿಟ್ಟು ಪಲ್ಯ ಮಾಡಿದ್ರೆ ದೋಸೆ ಜೊತೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ದೋಸೆ ಜೊತೆ ಕೆಲವ್ರಿಗೆ ಅದು ಮ್ಯಾಚ್ ಆಗುತ್ತಾ, ಇಷ್ಟಪಟ್ಟು ತಿಂತಾರ ಇಲ್ಲ ಗೊತ್ತಿಲ್ಲ. ಸೊ ನಾನು ಇದೇ ಫಸ್ಟ್ ಟೈಮು ದೋಸೆ ಜೊತೆ ನುಗ್ಗೆ ಸೊಪ್ಪಿನ ಪಲ್ಯನ ಮಾಡ್ತಾ ಇರುವಂಥದ್ದು. ನನಗೂ ಇದೇ ಹೇಳಿದ್ನಲ್ಲ ಆವಾಗಲೇ, ಇದೇ ಬೇಕು ಅದೇ ಬೇಕು ಅಂತೀನಿಲ್ಲ, ಯಾವುದೇ ಆದರೂ ಸರಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ತಿಂತೀನಿ. ಊಟದ ವಿಷಯದಲ್ಲಿ ಅಷ್ಟೊಂದು ನಾನು ಲೇಸಿ ತನ ತೋರಿಸಲ್ಲ, ಇಷ್ಟ ಇಲ್ಲ ಅಂತ ಅನ್ನಲ್ಲ. ಇನ್ನು ಈ ಪಲ್ಯನ ತುಂಬಾ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ಹೆವಿ ಏನು ಮಸಾಲೆ ಐಟಮ್ಗಳು, ಕಾಯಿ ಆ ಥರ ಏನು ಕೂಡ ಯೂಸ್ ಮಾಡಿಲ್ಲ. ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮೊಟ್ಟೆ ಏನಿರುತ್ತೆ, ಒಂದು 4 ಮೊಟ್ಟೆ ಏನಾಯಿತು, ಸೊ 2 ಆಲ್ರೆಡಿ ಒಡೆದು ಬೌಲಲ್ಲಿತ್ತು, ಇನ್ನೆರಡು ಒಡೆದ್ಬಿಟ್ಟು ಹಾಗೇ ಹಾಕ್ಕೊಂಡೆ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊಪ್ಪನ್ನೇ ನಾನು ಮುಂಚಿತವಾಗಲೇ ಈ ಥರ ಬೇಯಿಸೋಕ್ಕೇನು ಹೋಗಿಲ್ಲ, ಡೈರೆಕ್ಟ್ ಇದೇ ರೀತಿ ಪಲ್ಯದಲ್ಲೇ ಹುರ್ಕೊಳ್ಳೋಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು, ಅದು ಈರುಳ್ಳಿ ಮತ್ತು ಮೊಟ್ಟೆ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಡ್ರೈ ಥರ ಆದರೆ ನಮಗೆ ಚೆನ್ನಾಗಿರುತ್ತೆ ಸೊಪ್ಪು. ಕೆಲವರು ಸೊಪ್ಪೆಲ್ಲ ಹಾಕಿದ್ಮೇಲೆ ಮೊಟ್ಟೆನ ಬಿಡ್ತಾರೆ, ಸೊ ನನಗೆ ಆ ರೀತಿ ಇಷ್ಟ ಆಗಲ್ಲ, ಒಂದು ರೀತಿ ಸ್ಮೆಲ್ ಅನ್ನಂತ ಅನಿಸ್ತಾ ಇರುತ್ತೆ ನನಗೆ ಆ ರೀತಿ ತಿಂದಾಗ. ಹಾಗಾಗಿ ಫಸ್ಟೇ ಮೊಟ್ಟೆ ಬಿಟ್ಬಿಟ್ಟು ಡ್ರೈ ಮಾಡಿದ ಮೇಲೆ ನಂತರ ಸೊಪ್ಪನ್ನೆಲ್ಲ ಹಾಕ್ಕೊತೀನಿ. ನೋಡ್ತಿರ್ಬೋದು ಮುಕ್ಕಾಲು ಭಾಗದಷ್ಟು ನಮಗೆ ನುಗ್ಗೆ ಸೊಪ್ಪಿದೆ. ಸೊ ಕೊನೆಯಲ್ಲಿ ಫೈನಲಿ ಒಂದಿಷ್ಟೇ ಆಗೋದು. ಅದೇ ರೀತಿ ಯಾವಾಗಲೂ ಅಷ್ಟೇ, ಸೊಪ್ಪಿನ ವಿಷಯ ಬಂತು ಅಂದರೆ ಅಷ್ಟೇ, ಎಷ್ಟಿರುತ್ತೋ ಸೊಪ್ಪು ಅಷ್ಟು ಇರೋದೇ ಇಲ್ಲ, ಫುಲ್ ಕಮ್ಮಿ ಆಗಿಬಿಡುತ್ತೆ ಬೆಂದಾದಾಗ. ಸೊ ಇದು ನುಗ್ಗೆ ಸೊಪ್ಪು ಏನಿದೆ ಸ್ವಲ್ಪ ನೀರಿನ ಅಂಶನ ಬಿಡುತ್ತೆ, ಹಾಗಾಗಿ ಸೊ ಸ್ವಲ್ಪನೇ ಆಗುತ್ತೆ ಕೊನೆಯಲ್ಲಿ. ಇನ್ನು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇನ್ನೇನು ಹಾಕಿಲ್ಲ, ಒಂದೇ ಒಂದು ಸ್ಪೂನು ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಅಥವಾ ಏನಾದರೂ ಮಟನ್ ಸಾಂಬಾರು ಪುಡಿ ಬೇಕು ಅಂದರೆ ಹಾಕೋಬೋದು. ಸೊ ನಾನಿಲ್ಲಿ 1 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ತನಕ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇನ್ನು ಹಾಗೆಯೇ ತವಾನು ಇಟ್ಕೊಂಡು ದೋಸೆನ ಹಾಕ್ಕೊತಾ ಇದ್ದೀನಿ. ದೋಸೆ ಜೊತೆ ಬಿಸಿ ಬಿಸಿ ದೋಸೆ ಜೊತೆ ಪಲ್ಯ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆಲ್ಲ ಹಾಕ್ಕೊಡ್ಬೇಕಲ್ಲ, ಆಲ್ರೆಡಿ ಎದ್ದಿರೋದು ಕೂಡ ಲೇಟು ಅಂದ್ಬಿಟ್ಟು ಫಸ್ಟ್ ಅವ್ರಿಗೆ ಹಾಕ್ಕೊಡೋಣ ಅಂದ್ಬಿಟ್ಟು ಅವ್ರಿಗೂ ಹಾಕ್ಕೊಡ್ತಾ ಇದ್ದೀನಿ. ಅವ್ರಿಗೆಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ನಾನು 1-2 ದೋಸೆ ಪಲ್ಯನ ಹಾಕ್ಕೊಂಡು ತಿನ್ನೋದಷ್ಟೇ. ನಾನಿಲ್ಲಿ 1-2 ದೋಸೆನ ಹಾಕ್ಕೊಂಡಿದ್ದೀನಿ, 2 ದೋಸೆ ಮತ್ತು ಸೊಪ್ಪಿನ ಪಲ್ಯನ ಹಾಕ್ಕೊಂಡಿದ್ದೀನಿ. ನನಗೆ ಜಾಸ್ತಿ ಸಿಕ್ಕಾಪಟ್ಟೆ ಈ ರೀತಿ ಪಲ್ಯ ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ, ಹಾಗಾಗಿ ದೋಸೆ ಕ್ವಾಂಟಿಟಿ ಅಥವಾ ರೊಟ್ಟಿ ಚಪಾತಿ ಈ ರೀತಿ 1-2 ತೊಗೊತೀನಿ. ಪಲ್ಯ ಇದ್ದರೆ ಆ ಥರ ಜಾಸ್ತಿ ತೊಗೊತೀನಿ, ಪಲ್ಯ ಎಲ್ಲ ಜಾಸ್ತಿ ತಿಂತೀನಿ ನಾನು, ಹಾಗಾಗಿ ಸೊ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಹಬ್ಬಕ್ಕೆ ಬಂದು ದೀಪಾವಳಿ ಹಬ್ಬ ಬೇರೆ ಇದೆಯಲ್ಲ, ಕಂಟಿನ್ಯೂಸ್ ಆಗಿ ಇನ್ನು ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗ್ತಾಯಿದೆ 3 ದಿನ. ಅದಕ್ಕೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಇವತ್ತೇನೆ ಅಂದ್ಬಿಟ್ಟು ಆಲ್ರೆಡಿ ಎದ್ದಿರೋದು ಲೇಟು, ಟಿಫನು ಲೇಟು, ಇನ್ನು ಮನೆ ಕೆಲಸ ನೋಡ್ಬೋದು ಎಲ್ಲ ಅಲ್ಲಂದ್ರಲ್ಲೇ ಜೋಡಿಸಿದ್ದೀನಿ. ಏನೂ ಕೂಡ ಕ್ಲೀನ್ ಮಾಡಿಲ್ಲ. ಕಿಚನ್ ಬಂದು ಮಧ್ಯಾಹ್ನ ಆಗಿದೆ, ಇನ್ನು ಸಂಜೆ ಅಷ್ಟರೊಳಗಡೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಬೇಕು. ಹಾಗಾಗಿ ಇವತ್ತೆಲ್ಲನೂ ಫಿನಿಶ್ ಮಾಡ್ಕೊಳ್ಳೋಣ ಕೆಲಸನ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾತ್ರೆ ಸ್ಟ್ಯಾಂಡ್ ಏನಿದೆ ಮತ್ತು ಅದೇನಿದೆ ರ್ಯಾಕು, ಅದು ಬಾಕ್ಸ್ಗಳೆಲ್ಲ ಜೋಡಿಸಿರ್ತೀನಲ್ಲ ಅದನ್ನೆಲ್ಲ ಮತ್ತೆ ನೀಟಾಗೆಲ್ಲ ಒರೆಸಿ ಹಳೇದನ್ನೆಲ್ಲ ಸ್ವಲ್ಪ ಇದು ಮಾಡಬೇಕಾಯಿತು, ಕ್ಲೀನ್ ಮಾಡಿ ಮತ್ತೆ ಹೊಸದಾಗಿ ಫಿಲ್ ಮಾಡೋದಿತ್ತು ಕೆಲಸ. ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಳ್ಳೋಣ ಇವತ್ತು ಅಂದ್ಬಿಟ್ಟು ಕೊನೆಗೂ ಟಿಫನೆಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ಕೆಲಸನ. ನನಗೆ ಮುಂಚಿತವಾಗಿ ಈ ರೀತಿ ಟಿಫನೆಲ್ಲ ತಿಂದ್ಬಿಟ್ಟು ಕೆಲಸ ಮಾಡ್ತೀನಿ ಅಂದರೆ ಅಷ್ಟು ಆಗಲ್ಲ, ಮುಂಚೆನೇ ಕೆಲಸ ಮಾಡಿಬಿಟ್ಟು ಟಿಫನ್ ಊಟ ಏನೇ ಇರಲಿ ಆ ರೀತಿ ಮಾಡುವಂಥದ್ದು ನಾನು. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆಯಲ್ಲ, ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಮಾಡಬೇಕು ಅಂದ್ಬಿಟ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ಟಿಫನ್ನೇ ಮುಗಿಸ್ಕೊಂಡು ನಂತರ ಮಾಡ್ತಾಯಿದ್ದೀನಿ. ಸೋಂಬೇರಿತನ ಟಿಫನ್ ಏನಾದ್ರು ತಿಂದುಬಿಟ್ರೆ ಯಾರು ಮಾಡ್ತಾರೆ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತಲೇ ಕಾಲ ಕಳೆದ್ಬಿಡ್ತೀನಿ. ಸೊ ನಾನು ಕೂಡ ಹಾಗೆ ಮಾಡಿಕೊಂಡು ಫೈನಲಿ ಬಂದಿದ್ದೀನಿ ಮಾಡಲಿಕ್ಕೆ.
ಇನ್ನು ಈಗ ಬಂದು ಕಂಟಿನ್ಯೂಸ್ ಆಗಿ ಮಂತ್ಲಿ ಒಂದೊಂದು ಹಬ್ಬನೇ ಬರ್ತಾನೆ ಇದೆ. ಗೌರಿ ಹಬ್ಬ ಮತ್ತು ಪಕ್ಷ ಮತ್ತು ದಸರಾ ನವರಾತ್ರಿ ಎಲ್ಲ ಮುಗೀತು. ಇವಾಗ ಬಂದು ದೀಪಾವಳಿ ಅಂತಲೇ ಹೇಳ್ಬೋದು. ಮಂತ್ಲಿ ಡೀಪ್ ಕ್ಲೀನಿಂಗ್ ಮಾಡ್ತಾನೆ ಇದ್ದೀವಿ. ಆದರೂ ಇದೆಲ್ಲ ಧೂಳು ಅಥವಾ ಗಲೀಜು ಇದೆಲ್ಲ ಎಲ್ಲಿ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕೆಲಸ ಅಂತೂ ಇದ್ದೇ ಇರುತ್ತೆ ಕಿಚನ್ನಲ್ಲಿ. ಸೊ ನಾನು ಸಲ ಎಲ್ಲ ಮಾಡಿದ್ನಲ್ಲ ಅಂದ್ಬಿಟ್ಟು ಈ ಸಲ ಕ್ಲೀನಾಗಿ ಇನ್ನೊಂದು ಸ್ವಲ್ಪ ಹಂಗೇ ಕ್ಲೀನ್ ಮಾಡ್ಕೊಂಡ್ರಾಯ್ತು, ಗಲೀಜೇನು ಇರಲ್ಲ ಅಂದ್ಬಿಟ್ಟು ಹಾಗೆ ಕೈ ಆಡಿಸೋಣ ಅಂದ್ಬಿಟ್ಟು ಎಲ್ಲನೂ ಮಾಡ್ತಾಯಿದ್ದೀನಿ. ಇನ್ನು ಟೋಟಲಿ ಬಂದು ಕಂಪ್ಲೀಟಾಗಿ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಯಾವ ಕೆಲಸನೂ ಬಾಕಿ ಇರಲಿಲ್ಲ. ಸೊ ಇನ್ನು ಬಂದು ಇದೇನಿದೆ ರ್ಯಾಕ್ದು ಇದೆಲ್ಲ ಗ್ರೋಸರಿದು ಕಂಟೈನರ್ ಬಾಕ್ಸ್ ಬಂದು ಇದು ನಾನು 12 ಏನೋ ತೊಗೊಂಡಿರುವಂಥದ್ದು. ಸೊ ಎಲ್ಲ ಫಿಲ್ ಆಗಿತ್ತು. ಇನ್ನೊಂದು 3 ಸ್ಪೇಸ್ ಇದೆ ನನಗೆ. ಅದನ್ನು ಇನ್ನೊಂದು ಸತಿ ಯಾವಾಗಾದರೂ ಬುಕ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ಇನ್ನು ಸಂಜೆ ಎಲ್ಲ ಆಗಿತ್ತಲ್ಲ, ನಾನು ಕೂಡ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿದ್ದು ಬಂದಮೇಲೆ ಮತ್ತೆ ಕಾಫಿ ಮಾಡೋಣ ಇವತ್ತು, ಸ್ವಲ್ಪ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಟೀ ಮಾಡ್ತಾಯಿದ್ದೀನಿ. ಟೀ ಏನು ರೆಗ್ಯುಲರಾಗಿ ಏನು ಡೈಲಿ ಮಾಡಲ್ಲ, ಯಾವಾಗಲಾದರೂ ಕುಡಿಬೇಕು ಅಂದಾಗ ಟೀ ಮಾಡುವಂಥದ್ದು. ಇನ್ನು ಮೋಕ್ಷಿ ಬಂದು ನೆನ್ನೆಯಿಂದನೂ ಕೇಳ್ತಾನೆ ಇದ್ದ, ಸ್ವಲ್ಪ ತೂತೊಡೆ ಬೇಕು, ಉದ್ದಿನೊಡೆ ಬೇಕು ಅಂತ. ಅದೇನೋ ಗೊತ್ತಿಲ್ಲ, ಅವ್ನಿಗೆ ಏನಾದ್ರು ತಿನ್ನಬೇಕು ಅಂದಾಗ ನಾನು ಇಮಿಡಿಯೇಟ್ ಮಾಡಲೇಬೇಕು. ಸೊ ಒಂದು 2-3 ದಿನ ನಾನು ಸ್ವಲ್ಪ ಕೆಲಸ ಅದು ಇದು ಇತ್ತು ಅಂತ ಪೆಂಡಿಂಗಲ್ಲಿ ಇಟ್ಟಿದ್ದೆ, ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಟೀ ಜೊತೆ ಮಾಡೋಣ ತಿನ್ನೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಮುಂಚೆನೇ ಎಲ್ಲ ಉದ್ದಿನಬೇಳೆಲ್ಲ ನೆನೆಸಿಟ್ಕೊಂಡು ಎಲ್ಲ ಗ್ರೈಂಡೆಲ್ಲ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಮಾಡಿದ ಮೇಲೆ ಒಂದು ಕಡೆ ಟೀ ಕೂಡ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಹಂಗೇ ಉದ್ದಿನೊಡೆನ ಹಾಕ್ಕೊತಾ ಇದ್ದೀನಿ. ಒಂದು 2-3 ಬ್ಯಾಚ್ ಹಾಕ್ಕೊಂಡೆ. ಬಿಸಿ ಇಲ್ಲಾದರೆ ತಿಂದರೆ ಟೀ ಜೊತೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಸ್ವಲ್ಪ ತಣ್ಣಗಾದರೆ ತಿನ್ನಲಿಕ್ಕಾಗಲ್ಲ ಇದನ್ನು, ಆ ರೀತಿ ಆಗಿಬಿಡುತ್ತೆ. ಹಾಗೆಯೇ ಇದ್ರ ಜೊತೆ ಇನ್ನೊಂದೇನಪ್ಪ ಅಂದರೆ, ಇತ್ತೀಚೆಗೆ ನನ್ನ ವ್ಲಾಗಲ್ಲಿ ರೆಸಿಪಿಗಳೆಲ್ಲ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ನಾನು ಈ ರೀತಿ ಗ್ಯಾಗ್ ವೀಡಿಯೋಗಳಿದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನಾರ್ಮಲ್ ವ್ಲಾಗ್ಗಳೇ ಬರೋದೇ ಕಡಿಮೆ ಆಗಿಬಿಟ್ಟಿದೆ. ಕೆಲವೊಂದಿಷ್ಟು ಜನ ಕೇಳ್ತಿರ್ತೀರ ನಾರ್ಮಲ್ ವ್ಲಾಗ್ನ ಹಾಕಿ ಅಂತ ಹೇಳ್ಬಿಟ್ಟು. ಸೊ ನನಗೇನಾಗುತ್ತೆ, ನಾನು ಈ ಕಡೆಯಿಂದ ಆ ಕಡೆಗೆ ನನ್ನ ಮೈಂಡು ಟರ್ನ್ ಆದಾಗ, ಸೊ ಮತ್ತೆ ನಾನು ಇದನ್ನೇ ಮಾಡಬೇಕು ಅಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇರುತ್ತೆ. ವ್ಲಾಗ್ ಮಾಡಬೇಕು ಅಂದಾಗ ಯಾವುದಕ್ಕೆ ಹೋಗ್ತೀವೋ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಸೊ ನಾನು ಅದಕ್ಕೆ ಮಧ್ಯೆ ಅದೊಂದು ಮತ್ತು ಇದೊಂದು ಗ್ಯಾಗ್ ವೀಡಿಯೋ ಒಂದು ಮತ್ತು ಇದೊಂದು ಹಾಕ್ತಾ ಬರ್ತಾ ಇರ್ತೀನಿ ನಾರ್ಮಲ್ ವ್ಲಾಗ್ನ. ಸೊ ನನಗೆ ಅದರಿಂದ ಸ್ವಲ್ಪ ಇದಾಗಬಾರ್ದಲ್ಲ, ಅನ್ಕಂಫರ್ಟಬಲ್ ಅಂತ ಅನ್ನಿಸ್ಬಾರ್ದು, ನಾನು ಮಾಡ್ತೀನಿ ಅಂತ ಅನ್ನಿಸ್ಬೇಕು ನನಗೇನೆ. ಹಾಗಾಗಿ ಎರಡನ್ನೂ ಮಿಕ್ಸೆಡ್ ಮಾಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಮಾಡೋಣ ಅದನ್ನು ಮಾಡೋಣ ಇದ್ರ ಜೊತೆಗೆ ಅಂತ. ಒಟ್ನಲ್ಲಿ ಟೋಟಲಿ ಬಂದು ನಾನು ಮಾಡ್ತಾ ಇರೋ ಉದ್ದೇಶ ಅಷ್ಟೇ, ಸಬ್ಸ್ಕ್ರೈಬರ್ ಗೇನ್ ಆಗಬೇಕು, ಹಾಗೆಯೇ ನಂದು ವಾಚ್ ಅವರ್ ಏನಿರುತ್ತೆ ಅದು ಕಂಪ್ಲೀಟಾಗಿ ನಂದು ಆದಷ್ಟು ಬೇಗ ನನ್ನ ಚಾನಲ್ ಮಾನಿಟೈಸನ್ ಆಗಬೇಕು ಅನ್ನೋದೇ ನನ್ನ ಒಂದು ಆಸೆ. ಸೊ ಅದೆಲ್ಲ ಆಗಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಖಂಡಿತನೂ. ಸೊ ಆದಷ್ಟು ಬೇಗ ನಂದೇನಿದೆ ಡ್ರೀಮ್ ಕಂಪ್ಲೀಟ್ ಆಗಲಿ ಅಂತ ನೀವು ಕೂಡ ನನಗೆ ಬ್ಲೆಸ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡ್ತಾಯಿರಿ ಹೀಗೇನೆ ಅಂತ ಹೇಳ್ತಾ. ಸೊ ಹಾಗೆಯೇ ಯಾರಾದರೂ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದನ್ನು ಪ್ರತಿ ಬಾರಿ ಹೇಳ್ತೀನಿ. ಹಾಗೆಯೇ ನೋಟಿಫಿಕೇಷನ್ನು ಕೂಡ ಆನಲ್ಲಿ ಇಟ್ಕೊಳ್ಳಿ, ನಾನು ಯಾವಾಗಲೇ ಹೊಸ ವಿಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಓಕೆನಾ. ಹಾಗೆಯೇ ಇದ್ರ ಜೊತೆ ಹಿಂದಿನ ದಿನ ಒಂದು ಪಾರ್ಸಲ್ ಕೂಡ ಬಂದಿತ್ತು. ಸೊ ಅದ್ರದ್ದು ವಿಡಿಯೋ ಮಾಡಿದ್ದೀನಿ. ಸೊ ಇದು ಬಂದು ನಂದು ಒಂದು ಕುರ್ತಾ ಸೆಟ್ ಬಂದು ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ಟಿಚ್ ಎಲ್ಲ ಮಾಡಿಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಚ್ ಮಾಡೋ ಅವಶ್ಯಕತೆ ಏನಿರಲ್ಲ, ಆದರೂ ಸ್ವಲ್ಪ ಏನಾದರೂ ಸ್ವಲ್ಪ ಟೈಟ್ ಅಥವಾ ಲೂಸ್ ಏನಾದರೂ ಇದ್ದರೆ ಅದನ್ನು ನೋಡ್ಕೊಳ್ಳೋದು ಅಷ್ಟೇ ಇರುತ್ತೆ. ಹೇಗಿದ್ರೂ ಮಿಷಿನ್ ಮನೇಲೇ ಇರುತ್ತಲ್ಲ, ಹಾಗಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದು ಪ್ಯಾಂಟ್ ಬಂದು ನಮಗೆ ಎಲೆಕ್ಟ್ರಿಕಲ್ ಬರುತ್ತೆ. ಸೇಮ್ ಇದು ಕುರ್ತಾ ಸೆಟ್ಟು ತುಂಬಾ ಚೆನ್ನಾಗಿದೆ. ಗ್ರೇ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಗ್ರೇ ಕಲರ್ನೇ ತೊಗೊಂಡಿದ್ದೀನಿ. ಇದು ಬಂದು ಸೇಮ್ ಒಂದು ಟಾಪು ಮತ್ತು ಪ್ಯಾಂಟು ಚೆನ್ನಾಗಿದೆ. ಆದರೆ ನಂದಿದ್ದು ಎಮ್ ಸೈಜ್ ಏನೋ ನಾನು ಬುಕ್ ಮಾಡಿರುವಂಥದ್ದು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಕಾಟನ್ ಬಂದಿದ್ದು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೂ ಇದನ್ನು ನೋಡಿ, ಹಾಗಾಗಿ ಬುಕ್ ಮಾಡಿಕೊಂಡೆ. ಸೊ ಇದು ಯಾರಿಗಾದರೂ ಬೇಕು ಅಂತ ಹೇಳಿ
ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ಔಟ್ ಮಾಡಿ ಬೈ ಮಾಡಿ, ಓಕೆನಾ. ನನಗಂತೂ ಮೀಶೋ ಪ್ರಾಡಕ್ಟು ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಈ ನಡುವೆ ಸ್ವಲ್ಪ ಪರ್ಚೇಸ್ ಮಾಡೋದೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೆ, ಹಾಗಾಗಿ ಇದು ಇವಾಗ ಮಾಡಿರುವಂಥದ್ದು. ಹಾಗಾಗಿ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ. ಸೊ ಯಾರಿಗಾದ್ರೂ ಇಷ್ಟ ಆದರೆ ಪರ್ಚೇಸ್ ಮಾಡಿ, ಓಕೆನಾ. ಸೊ ಹಾಗೆಯೇ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.